ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಚಳಿಗಾಲದಲ್ಲಿ ನಮಗೆ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನಿಸ್ತಾ ಇರ್ತದೆ ಅಲ್ವಾ? ಹಾಗಾಗಿ ನಾನಿವತ್ತು ಚೀನಿಕಾಯಿಯಿಂದ ಸೂಪನ್ನು ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಬದಿಯಲ್ಲಿ ಈ ಚೀನಿಕಾಯಿಯನ್ನು ಬಳಸಿ ಪಾಯಸವನ್ನು ಕೂಡ ಮಾಡ್ತಾರೆ. ನಾನಿವತ್ತು ರುಚಿಯಾದ ಹಾಗೂ ಅಷ್ಟೇ ಆರೋಗ್ಯಕರವಾದಂತಹ ಸೂಪನ್ನು ಮಾಡ್ತಾ ಇದ್ದೇನೆ. ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ದರೆ ಆಹಾ, ಕೇಳೋದೇ ಬೇಡ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಶೀತ, ನೆಗಡಿ, ಕೆಮ್ಮು ಎಲ್ಲ ಬರುವುದು ಸರ್ವೇ ಸಾಮಾನ್ಯ. ಈ ಸಂದರ್ಭದಲ್ಲಿ ಬಿಸಿ ಬಿಸಿಯಾದ ಸೂಪ್ ಕುಡಿಯಲು ತುಂಬ ಸುಖ ಅನಿಸುತ್ತದೆ. ನಾನು ಪದಾರ್ಥ ಮಾಡಿ ಅರ್ಧ ಚೀನಿಕಾಯಿ ಉಳಿದಿದೆ, ಅದನ್ನೇ ಬಳಸಿ ನಾನಿವತ್ತು ರುಚಿಯಾದ ಸೂಪನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಚೀನಿಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಳ್ಳಬೇಕು. ನಡುವಿನ ಬೀಜ ಮತ್ತು ತಿರುಳನ್ನು ಕೂಡ ತೆಗೆದು ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ನಂತರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಟುಕೊಳ್ಳೋಣ. ಈ ಸೂಪನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಜಾಸ್ತಿ ಸಾಮಗ್ರಿಗಳೇನೂ ಬೇಡ. ಮೊದಲಿಗೆ ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ನಂತರ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನೀವಿಲ್ಲಿ ತುಪ್ಪದ ಬದಲು ಎಣ್ಣೆಯನ್ನು ಕೂಡ ಬಳಸಿಕೊಳ್ಳಬಹುದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾವೀಗಾಗಲೇ ಕಟ್ ಮಾಡಿರುವ ಚೀನಿಕಾಯಿ ಹೋಳುಗಳನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಳು ಮೆಣಸನ್ನು ಕೂಡ ಹಾಕಿಕೊಳ್ಳೋಣ. ಈಗ ಚೀನಿಕಾಯಿ ಹೋಳುಗಳು ಬೇಯಲು ಬೇಕಾಗಿರುವಷ್ಟು ನೀರನ್ನು ಹಾಕಿಕೊಳ್ಳೋಣ. ನಾನು 1 ಕಪ್ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ ಬೇಯಲು ಬಿಡ್ತಾ ಇದ್ದೇನೆ. ಪ್ರೆಷರ್ ಎಲ್ಲ ಪೂರ್ತಿಯಾಗಿ ಇಳಿದ ನಂತರ ಮುಚ್ಚಳವನ್ನು ತೆಗೆದು ನೋಡೋಣ. ಚೀನಿಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಬೆಂದಿರುವ ಈ ಮಿಶ್ರಣವನ್ನು ಬ್ಲೆಂಡರಲ್ಲಿ ಹಾಕಿ ರುಬ್ಬಿಕೊಳ್ಳೋಣ. ನನ್ನ ಚಾನಲನ್ನು ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕಾಳು ಮೆಣಸಿನ ಹುಡಿಯನ್ನು ಹಾಕಿ ಸರ್ವ್ ಮಾಡಿ. ತುಂಬ ಸಿಂಪಲ್ಲಾಗಿ ಮಾಡಬಹುದಾದಂತಹ ಪಂಪ್ಕಿನ್ ಸೂಪ್ ಸಿದ್ಧವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಚಳಿಗೆ ಬಿಸಿ ಬಿಸಿಯಾದ ಸೂಪ್ ಕುಡಿತಾ ಇದ್ದರೆ ತುಂಬ ಮಜವಾಗಿರುತ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೂ ತುಂಬ ಇಷ್ಟವಾಗುತ್ತದೆ. ಧನ್ಯವಾದಗಳು.